ಏನಾಯ್ತಣ್ಣ? ಉಪ್ಪಿನಕಾಯಿ ಎಲ್ಲನೂ ಮಾರ್ಬಿಟ್ಟು ಬಂದ? ಹೇಳಲೇ, ಇವರೇ ಖತರ್ನಾಕ್ ನೋಡ್ಲಾ. ಎಂಥ ಖತರ್ನಾಕು ಇವರು ಅಂತಂದ್ರೆ, ಅಲ್ಲ ಇದು ಸುಮ್ಮನೆ ಪೇಪರ್ ಮಾತ್ರನೇ ಅಷ್ಟೇನೆ. ಒಳಗಡೆ ಇರೋ ಉಪ್ಪಿನಕಾಯಿ ಎಲ್ಲ ನಮ್ದೇನೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಟಲ್ಲ. ಒಳಗಡೆ ಉಪ್ಪಿನಕಾಯಿ ಸಮೇತನೂ ಕಂಪ್ನಿ ಅವ್ರದೇ ಕಣೋ. ತಗೊಂಡೋಗ್ಬಿಟ್ಟು ಮಾರಕ್ಕೆ ಹೋದ್ರೆ ಎಲ್ಲ ಅಂಗಡಿನವ್ರು ಏನು ಸರ್ ಇಷ್ಟೊಂದು ಮೋಸ ಮಾಡ್ತೀರಾ? ಹಾಗೆ ನೀವು ತಯಾರು ಮಾಡಿರೋದ ಇದು? ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕ್ಯಾಪಸ್ ಮಾಕೋಗೋದು ಕಳಿಸಿದ್ರು ಕಣೋ. ಏನು ಹೇಳ್ತಿದ್ಯಾ? ನಾನು ಯಾಕಪ್ಪ ಸುಳ್ಳು ಹೇಳಿ? ನಾನು ನಿಜನೇ ಹೇಳ್ತಾ ಇದ್ದೀನಿ. ಅಯ್ಯೋ ನೀನೇ ನೋಡೊಂದ್ಸಲ. ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ತಗ, ಯಾವ ಉಪ್ಪಿನಕಾಯಿ ಬ್ರಾಂಡ್ ಅವ್ರಿಗೆ ಗೊತ್ತಾಯಿತು ಹಿಂಗೆಲ್ಲ ಸೇಲ್ ಮಾಡ್ತಾವನೆ ಅಂತ. ಅದು ಯಾವುದೋ ಅಂಗಡಿ ನಾನು ಫೋನ್ ಮಾಡಿ ಹೇಳ್ಬಿಟ್ಟ. ಅವ್ರು ಬಂದು ಏನ್ರಿ ಮಾಡ್ತಿದ್ದೀರಾ, ನಮ್ಮ ಬ್ರಾಂಡ ನಿಮ್ಮ ಬ್ರಾಂಡು ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀರೇನ್ರಿ? ಹಾಗೆ ಹಿಂಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಏನು ಎಗ್ರಾಡ್ತಾವನೆ ಸುಮ್ಮನೆ. ಸರ್ ನನಗೆ ಗೊತ್ತಿರಲಿಲ್ಲ ಈ ಥರ ಯಾರೋ ಮೋಸ ಮಾಡಿಬಿಟ್ರು ನಮಗೂ, ಹಾಗೆ ಹಿಂಗೆ ಅಂತ ಹೇಳಿದೆ. ಆವಾಗ ಹೌದಾ, ಸರಿ ಆಯಿತು, ಇದೇ ಲಾಸ್ಟ್ ಚಾನ್ಸ್ ನಿಮಗೆ. ಇನ್ನೊಂದ್ಸಲ ನಮ್ಮ ಉಪ್ಪಿನಕಾಯಿನ ನಿಮ್ಮದು ಅಂತ ಹೇಳ್ಕೊಂಡು ಮಾಡಿದ್ರೆ ಸುಮ್ಮನೆ ಇರಲ್ಲ. ಬೇಕಾದ್ರೆ ನೀವು ತಗೊಂಡ್ಬೇಕಾದ್ರೆ ನೀವು ಅಂಗಡಿನಾಗ ಇಟ್ಕೊಂಡು ಮಾರ್ಕೊಳ್ಳಿ. ಅದು ಬಿಟ್ಟು ನಮ್ಮದು ಅಂತ ಹೇಳ್ಬಿಟ್ಟು ನೀವೇನೋ ನಮ್ಮ ಬ್ರ್ಯಾಂಡ್ ಅಂತ ಮಾರ್ಕೊಂಡು ಕೂತ್ಕೊಬೇಡಿ ನೀವು. ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಇದು ಮಾಡಿಬಿಟ್ಟು ಅವ್ರು ರೇಗಾಡ್ಬಿಟ್ರು. ಹೋಗಿ ಅಂಥವ್ರ ಹತ್ರ ವ್ಯವಹಾರ ಮಾಡ್ದಂಗಾಯ್ತು. ಏನೋ ಚೆನ್ನಾಗಿ ಮಾಡ್ತಾರೇನೋ, ನಾವು ಮಾರ್ಕೊಂಡು ಒಂಚೂರು ದುಡ್ಡು ಮಾಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರೆ ನಮಗೆ ನಾಮ ಹಾಕೋದ ಇವರು. ಏನು ಮಾಡೋದು ಇವಾಗ? ದುಡ್ಡು ಬೇರೆ ಅಷ್ಟೊಂದು ಕೊಟ್ಬಿಟ್ಟಿದ್ದೀವಿ, 7,000 ಗಂಟೆ ಕೊಟ್ಬಿಟ್ಟಿದ್ದೀವಿ. ಇವರೆಲ್ಲ ಉಪ್ಪಿನಕಾಯಿ ಬೇರೆ ಮಾಡ್ತಾ ಇಲ್ಲ ಇವ್ರಂತೂ. ಇಂಥ ಉಪ್ಪಿನಕಾಯಿನ ನಾವು ಮಾರ್ಬಿಟ್ರೆ ಅಷ್ಟೇ ಕತೆ. ಈಗ ಸುಮ್ಮನೆ ಯಾವುದನ್ನ ಅಂಗಡಿಗೆ ಹಾಫ್ ರೇಟ್ ಚೀಪ್ ರೇಟಂಗೆ ಕೊಟ್ಬಿಡ್ಬೇಕು ಅಷ್ಟೇ ಉಪ್ಪಿನಕಾಯಿನ. ಇಲ್ಲ ಅಂತಂದ್ರೆ ನಾವು ಏನು ಮಾಡೋಕ್ಕಾಗ್ತೈತೆ? ನೀನೇ ಯೋಚನೆ ಮಾಡು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಕಣಪ್ಪ ನನಗಂತೂ. ನಿನಗಿನ್ನ ಜಾಸ್ತಿ ನನಗೆ ಬೇಜಾರಾಗ್ತೈತೆ ಕಣ. ನನಗೆ ಎಂಥ ಕೆಲಸ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಉಪ್ಪಿನಕಾಯಿನ ವಾಪಸ್ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಬಿಡೋದು ಅವ್ರ ಹತ್ರನೇ ಅಷ್ಟೇನೆ. ನಾನೊಂದು ಉಪ್ಪಿನಕಾಯಿ ಡಬ್ಬನ ಇಲ್ಲೇ ಪಕ್ಕದಂಗಡಿಯವರು ಕೊಟ್ಬಿಟ್ಟೆ. ತಗೊಳ್ಳಿ ಅಂಕಲ್ ಅಂತ ಹೇಳ್ಬಿಟ್ಟು ಅವರು ಇಸ್ಕೊಂಡ್ರು. ಅವ್ರ ಅಂಗಡಿನಾಗೂ ಖಾಲಿ ಆಗಿತ್ತೇನೋ ಇಸ್ಕೊಂಡ್ರು. ನೋಡು, ಈಗೆಲ್ಲ ವಾಪಸ್ ಕೊಡೋದಕ್ಕಿನ್ನ ಸರಿಯಾಗಿ ಹೋಗುತ್ತೋ ಅವ್ರಿಗೆ ಭಯ ಇಕ್ಬಿಟ್ಟು ಬರ್ಬೇಕು ಅಷ್ಟೇನೆ. ಮಾಡಂಗಿದ್ರೆ ನ್ಯಾಯವಾಗಿ ಮಾಡಿ, ಇಲ್ಲ ಅಂದರೆ ಮಾಡಲೇಬೇಡಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಭಯ ಇಕ್ಬಿಡ್ಬೇಕು ನೋಡು. ಏನು ಭಯ ಇಕ್ಕಿದ್ರು ಅಷ್ಟೇನೆ ಅಂತ ಅನ್ನಿಸ್ತೈತೆ ಇವ್ರಂತೂ. ನನಗೆ ಹೆಂಗೆ ಮೈಯೆಲ್ಲ ಉರಿತಾಯ್ತೆ ಅಂತ ಹೇಳಿದ್ರೆ ಮಾಡ್ತೀನಿ ಅವ್ರಿಗೆ. ಇದೊಂದು ಉಪ್ಪಿನಕಾಯಿ ಡಬ್ಬನ ಎಲ್ಲನ ಮಾಡ್ಬಿಟ್ಟು ಹೆಂಗನ ಮಾಡಿ ಸೇಲ್ ಮಾಡ್ಬಿಡತ್ತ. ನನಗಂತೂ ಆಗ್ತಾನೆ ಇಲ್ಲ, ಎಲ್ಲ ಮೋಸನೇ. ಅಲ್ಲ ಬೇರೆ ಬ್ರಾಂಡು ತಂದ್ಬಿಟ್ಟು ನಮ್ಮದು ಅಂತ ಹೇಳಿದ್ರೆ ಯಾರನ್ನ ಸುಮ್ಮನೆ ಬಿಡ್ತಾರ? ಮಕ್ಕಳಿಗೆ ಅಲ್ವಾ? ನೀನೇ ಹೇಳು. ಇದು ನಾವು ನಮ್ದಲ್ಲ ಇವ್ರದ್ದಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಸರಿ ಆಯಿತು, ನೋಡ್ಕೊಳ್ಳೋಣ. ಸರಿಪ್ಪ, ಇದೊಂದು ಮಾರ್ಬಿಟ್ಟು ಅವ್ರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸಿದ್ರೆ ಅವಾಗ ಅಡ್ಕೋಗಿ ಬರ್ತಾರೆ ಬಾ. ಹಬ್ಬ ಅಂತೂ ಇಂತೂ ಕಷ್ಟಪಟ್ಟು ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಇದಕ್ಕೆ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕಿದ್ದಾಯಿತು. ಇನ್ನು ಅವ್ರು ಬಂದು ತಗೊಂಡೋಗ್ಬಿಟ್ರೆ, ಅಂದರೆ ನಾನು ಸ್ವಲ್ಪ ಮಾಡಬೇಕು. ನಾನು ಸ್ವಲ್ಪ ಮಾಡಿದ್ರೆ ಇನ್ನೇನೊಂದು ದಿನಕ್ಕೆ ಎಲ್ಲ ಅದನ್ನು ಮಿಕ್ಸ್ ಮಾಡಬೇಕಲ್ಲ. ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಇಕ್ಬಿಟ್ರೆ ಹಬ್ಬ ಉಪ್ಪಿನಕಾಯಿ ಕತೆ ಮುಗಿತೈತೆ. ನೋಡ್ದಾ, ನಮ್ಮದು ಒಂದು ಉಪ್ಪಿನಕಾಯಿ ಫ್ಯಾಕ್ಟ್ರಿನೇ ಶುರುವಾಗೋಗ್ಬಿಡ್ತು. ಹೌದು, ನನಗಂತೂ ಹೇಳ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗ್ತದೆ. ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೀವಿ, ಅಲ್ಲಿ ಇಲ್ಲಿ ಸಂಘದಾಗ ಸಾಲ ಪಾಲ ಮಾಡಿ ಎಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಬಾ. ಏನು ಪುಕ್ಸಟ್ಟೆ ಏನು ಇದಾಗಿಲ್ವಲ್ಲ, ಎಷ್ಟು ಕಷ್ಟಪಟ್ಟಿದ್ದೀವಿ, ಏನೇನೋ ಮಾಡಿದ್ದೀವಿ. ಹಬ್ಬ ಕೊನೆಗೆ ಹೆಂಗೋ ಎಲ್ಲ ಸರೋಗ್ತೈತಲ್ಲ. ಎಲ್ಲ ಚೆನ್ನಾಗಿ ಲಾಭ ಬರ್ತೈತಲ್ಲ, ಅಷ್ಟು ಸಾಕು. ಬರೋ ಲಾಭದಾಗೇನೆ ಕಾರ್ EMI ಕಟ್ಕೋಬೋದು, ಹಂಗೇನೇ ಅಮ್ಮನ ಬಡ್ಡಿ ಕಟ್ಬೋದು. ಎಷ್ಟು ಆಗ್ತೈತೆ ಬಡ್ಡಿ? ತಿಂಗಳಿಲ್ಲ ಮುಂದಿನ ತಿಂಗಳು ಬಡ್ಡಿ ಕಟ್ಟೋದು, EMI ಕಾರ್ EMI ಕಟ್ಟೋಕ್ಕೆ ಎಲ್ಲ ಆಗ್ತೈತೆ. ಯಪ್ಪ ಬಿಡು, ನಾವು ದುಡಿತೀವಿ ಅನ್ನೋದೊಂದು ಸಮಾಧಾನ ಆಯ್ತಲ್ಲ ನಮಗೂ. ಅತ್ತೆ ಅಂತೂ ಇವಾಗ ದುಡಿರಮ್ಮ ಚೆನ್ನಾಗಿ ದುಡ್ಕೊಳ್ರಮ್ಮ ಅಂತ ಹೇಳ್ಬಿಟ್ಟು ಎಷ್ಟು ಎಸ್ಸಾಗಿ ಮಾತಾಡ್ತೈತೆ ಗೊತ್ತಾ. ನನಗಂತೂ ಭಾಳ ಖುಷಿ ಆಗ್ತದೆ ಮಾತಾಡ್ತಿದ್ರೇನೆ. ಇಲ್ಲ ದುಡಿರಿ ಅಂತಲೇ ಹೇಳ್ತಾ ಇರ್ತೈತೆ. ಬಾ, ಇನ್ನೇನು ಇವತ್ತಿನ ಕೆಲಸ ಎಲ್ಲ ಮುಗೀತಲ್ಲ, ಇನ್ನೇನು ಉಪ್ಪಿನಕಾಯಿದಿಲ್ಲ, ಏನು ಕೆಲಸ ಇಲ್ಲ, ಬಾ ಹೋಗೋಣ. ನಾವು ಮಾಡಿದ ಪ್ಯಾಕಿಂಗ್ ನೋಡ್ತಿದ್ರೇ ಖುಷಿ ಆಗ್ತೈತೆ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಎಲ್ಲನೂ. ಕಷ್ಟಪಟ್ಟು ಮಾಡಿಕ್ಕಿದ್ದಾಯ್ತು ಎಲ್ಲನೂ. ಯಪ್ಪ, ಇದನ್ನ ಮಾಡೋದು ಇಷ್ಟೊಂದು ಕಷ್ಟ ಅಂತ ಇವಾಗೇನೇ ಗೊತ್ತಾಗಿದ್ದು. ಅವ್ರು 50,000 ರೂಪಾಯಿಗೆ ಆರ್ಡ್ರ್ ಕೊಟ್ಟು ಹೋಗೋವ್ರೆ. ನಾವು ಅದ್ರ ತಕ್ಕನಂಗೆ ಮಾಡಿದ್ರೆ ತಾನೇ ಎಲ್ಲ ಬೆಲೆ. ನಾವೇನು ಲೇಬಲ್ಲೇ ನೆನ್ಸೋದು ಬೇಡ, ಅವರೇ ಎಂಟಿಸ್ಕೊತಾರೆ ಬಿಡು. ಹೆಂಗ ತುಂಬಿದ್ದೀವಲ್ಲ, ಬಾ ಹೋಗೋಣ ಬಾ. ಆದರೂ ನೋಡ್ತಾ ಇರಬೇಕು ಅಂತಲೇ ಅನ್ನಿಸ್ತೈತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಉಪ್ಪಿನಕಾಯಿನ. ನಮ್ಮ ಕೈಯಾರೆ ಮಾಡಿ ತಿಂದೋರು ಅದೃಷ್ಟವಂತರು. ಬಾ. ಪ್ರೇಮ ನೇತ್ರ ಓ ಬರ್ರಪ್ಪ, ಬರ್ರಿ ಕುತ್ಕೊ ಬರ್ರಿ. ಓ, ನೀವು ಬಿಸ್ನೆಸ್ಸು ಇದು ತಗೊಂಡೋಗಕ್ಕೆ ಬಂದಿರೋರೆ? ಬರ್ರಿ ಕುಂತ್ಕೊ ಬರ್ರಿ. ಬರ್ತಾರೆ. ಇವಾಗ ಇಲ್ಲಿ ಮಾಡ್ತಿಲ್ಲ ಉಪ್ಪಿನಕಾಯಿ ಎಲ್ಲನೂ ಆ ಶೆಡ್ ಒಳಗಡೆ ಅವ್ರನ್ನೇನಿಯಾ ರೆಡಿ ಮಾಡ್ಕೊಂಡು ಶೆಡ್ ಒಳಗಡೆ ಮಾಡ್ತಾವ್ರ ಕಣಪ್ಪೋ. ಇಲ್ಲೇನು ಮಾಡ್ತಾ ಇಲ್ಲ. ಫೋನ್ ಹಾಕ್ತೀನಿ, ಬರ್ರಿ ಕುಂತ್ಕೊ ಬರ್ರಿ, ಬರ್ತಾರೆ. ಅವರು ಬೇಡ, ಅವ್ರು ಉಪ್ಪಿನಕಾಯಿ ಬೇಡ ನಮಗೆ. ಬರೀ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳಿಲ್ಲ ಚಂದ ಹತ್ರ. ಏನು ಮಾಡೋಕ್ಕಾಗ್ತದೆ? ಅವ್ರ ಹತ್ರ ಹೋಗಿ ಅವ್ರ ಹತ್ರ ಕೇಳಿದ್ರೆ ನಮಗೆ ಮರ್ಯಾದಿರಲ್ಲ ಅಷ್ಟೇನೆ. ಛೇ, ಏನು ಅಂತ ಅನ್ಕೊಂಡ್ಬಿಟ್ಟವ್ರೆ ಅವರು. ಸ್ವಲ್ಪನಾದ್ರು ತಲೆನಾಗ ಬುದ್ಧಿ ಗಿದ್ದಿ ಏನಾದರೂ ಹೋಯ್ತಾ ಅವ್ರಿಗೆ? ಯಾವುದೋ ಬೇರೆ ಕಂಪ್ನಿ ಉಪ್ಪಿನಕಾಯಿನ ಕೊಂಡ್ಕೊಂಡು ಬಂದ್ಬಿಟ್ಟು ನಮಗೇನೆ ಮಾರ್ತಾರಲ್ಲ, ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಏನಪ್ಪ ಹೇಳ್ತಾ ಇದೀಯ ನೀನು? ಅವರು ಬೇರೆ ಇದು ಮಾಡ್ತಾವ್ರ,
ಇಲ್ವಲ್ಲ ಆ ಕಷ್ಟಪಟ್ಬಿಟ್ಟು ಎಲ್ಲ ನಿಂಬೆ ಹಣ್ಣು ಅವು ಏನೇನೋ ತಂದ್ಬಿಟ್ಟು ಎಲ್ಲನೂ ಮಾರ್ಕೊಂಡು ಕುಂತಿದ್ರಲ್ಲ, ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಾ? ಹೆಂಗೆ ಹೇಳ್ತಿದ್ದೀವಿ, ಕರೆಕ್ಟಾಗೇ ಹೇಳ್ತಾ ಇದೀವಿ. ಬೇರೆ ಕಂಪ್ನಿ ಉಪ್ಪಿನಕಾಯಿ ತಂದ್ಬಿಟ್ಟು ಮಾರ್ಬಿಟ್ಟು ಚೆನ್ನಾಗಿ ತಗ್ಲಾಕ್ಬಿಟ್ರಲ್ಲ ನಮ್ಗೇನೆ. ಹಾಂ, ಮಾಡೋಕ್ಕೇನು ಕ್ಯಾಮೆ ಇಲ್ಲ ಅಂತನಾ? ಹಾಂ, ಹೆಂಗೆ ಉರಿತಾಯ್ತು ನನಗೆ ಇವಾಗ ಮೈ ಅಂತ ಹೇಳಿದ್ರೆ ಹಂಗೆ ಉರಿತೈತೆ. ಕರೀರಿ ಅವ್ರನ್ನ, ಕ್ಯಾಕರ್ಸು ಮಕ್ಕೋಗಿತೀವಿ. ಏನು ಅನ್ಕೊಂಡ್ಬಿಟ್ಟವ್ರೆ, ಬಿಸ್ನೆಸ್ ಮಾಡೋದಾದ್ರೆ ನ್ಯಾಯವಾಗಿ ಮಾಡಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಬಿಸಾಕಬೇಕು. ನೋಡ್ರಪ್ಪ, ಕಿರ್ಚಾಡಕ್ಕೆ ಹೋಗ್ಬೇಡಿ, ಬಂದ ನಿಧಾನಕ್ಕೆ ಮಾತಾಡಿ. ನನಗೆ ಬಿಸ್ನೆಸ್ ಬಗ್ಗೆ ಎಲ್ಲ ಏನನ್ವೇ ಗೊತ್ತಿಲ್ಲ ಕಣಪ್ಪು. ನಾವು ಊರಾಗ ಮರ್ವಾದಷ್ಟು ಮರ್ಯಾದೆ ಹೋಗ್ಬಿಡ್ತದೆ, ಜೋರಾಗಿ ಕಿರ್ಚಾಡಬೇಡ್ರಿ ನೀವು. ಓ ಸರ್, ಇಷ್ಟು ಬೇಗ ಬಂದುಬಿಟ್ರಾ ನೀವು? ನಾವು ಉಪ್ಪಿನಕಾಯಿ ನಾಳೆ ಆಗೋದು ರೆಡಿ ಆಗೋಕ್ಕೆ ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಇತ್ತು, ಮಾಡಿದ್ರೆಲ್ಲ ಮುಗ್ದೋಗೋದು ಸರ್. ನೀವು ಇಷ್ಟು ಬೇಗ ಬಂದಿರೋ, ತಗೊಂಡೋಗೋಕ್ಕೆ ಫೋನೇ ಮಾಡಿಲ್ಲ? ಏಯ್ ಸಾಕು ಮುಚ್ಚ್ರಮ್ಮ ಬಾಯಿನ. ಯಾವುದೋ ಕಂಡೋರ್ ಕಂಪ್ನಿ ಉಪ್ಪಿನಕಾಯಿ ಎತ್ಕೊಂಡು ಬಂದ್ಬಿಟ್ಟು ಕಂಡೋರ್ ಕಂಪ್ನಿದನ್ನ ನಮಗೂ ಮಾರಕ್ಕೆ ನೋಡ್ತೀರಾ? ಅವ್ರು ನೋಡಿದ್ರೆ ಅಂಗಡಿನಾಗ ಹೆಂಗೆ ಹೋಗುತ್ತೋ ಗೊತ್ತಾ, ಸರಿಯಾಗಿ ಇದು ಯಾವ ಬ್ರ್ಯಾಂಡ್ ಅಂತ ಅನ್ಕೊಂಡಿದ್ರೆ ಹಂಗೆ ಹಿಂಗೆ ಅಂತ ಬ್ರ್ಯಾಂಡ್ ಕಂಪ್ನಿಯವ್ರಿಗೆಲ್ಲ ಫೋನ್ ಮಾಡಿ ಅವರೆಲ್ಲ ನಮಗೆ ನಿಮ್ಮದು ಅಂತ ಹೇಳ್ಕೊಂಡು ಮಾರ್ತೀರೇನ್ರಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗುತ್ತು ಮಾಡಿ ಎಲ್ಲ ಎಷ್ಟು ಹಿಂಸೆ ಮಾಡ್ಕೊಂಡ್ವಿ ಗೊತ್ತಾ ನಾವು. ಅಯ್ಯೋ ಹೌದಾ? ಇಲ್ಲ ಇಲ್ಲ ಇಲ್ಲ, ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ, ಎಷ್ಟು ನೀಟಾಗಿ ಮಾಡ್ತಾ ಇದ್ದೀವಿ ಗೊತ್ತಾ? ಏಯ್ ಸಾಕು ಮುಚ್ಚಮ್ಮ ಬಾಯಿನ. ನೀಟಾಗಿ ಮಾಡ್ತಾವ್ರಂತೆ, ನೀಟಾಗಿ ಮಾಡೋದು ನನ್ನ ಕಣ್ಗೂ ಕಾಣಿಸ್ತಾ ಐತೆ. ಹೆಂಗೆ ಉಗಿಸ್ಕೊಂಡೆ ಗೊತ್ತಾ, ಕಂಪ್ನಿ ತನಕ ಹೋಗ್ಬಿಟ್ಟು ಉಗಿಸ್ಕೊಂಡಿದ್ದೀನಿ ನಾನಂತೂ. ನಿಮ್ಮಂಥವ್ರಿಂದನೇ ಎಲ್ಲ ನೋಡಿ, ನ್ಯಾಯವಾಗಿ ಮಾಡಂಗಿದ್ರೆ ಮಾಡ್ತೀನಿ ಅಂತ ಹೇಳ್ಬೇಕಿತ್ತು, ಇಲ್ಲ ಸುಮ್ಮನಿರ್ಬೇಕಿತ್ತು. ನಿಂತ ಉಪ್ಪಿನಕಾಯಿ ಕೊಂಡ್ಕೊಂಬಿಟ್ಟು ಮಾರೋ ಉಪ್ಪಿನಕಾಯಿ ನನಗೆ ಅವಶ್ಯಕತೆ ಏನಿತ್ರಿ? ನಾವು ಅಲ್ಲೇನೇ ಬೇಜಾನ್ ಅಂಗಡಿನಾಗ ಬಿದ್ದಿರ್ತವೆ, ಕೊಂಡ್ಕೊಂಡು ಅಲ್ಲೇನೇ ಮಾಡ್ತಾ ಇದ್ವಿ. ಇಲ್ಲಿ ಬಂದು ನಿಮ್ಮ ಹತ್ರ ಇಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಮಾರೋ ಅಂತ ಅವಶ್ಯಕತೆ ಏನಿತ್ತು? ನಾವೆಲ್ಲ ಹೋಮ್ ಮೇಡು ಹಳ್ಳಿ ಸ್ಟೈಲು ಅಂತ ಹೇಳ್ಬಿಟ್ಟು ನಾವು ನೋಡಿದ್ರೆ ನಾವು ಸೇಲ್ ಮಾಡ್ತಾ ಇದ್ವಿ, ನೀವು ನೋಡಿದ್ರೆ ಎಲ್ಲ ಕಂತ್ರಿ ಕೆಲಸ ಮಾಡ್ತಾ ಇದ್ದೀರಾ. ಹಾಂ, ನಿಮ್ಮಂಥ ಜೊತೆ ಬಿಸ್ನೆಸ್ ಮಾಡಿದ್ವಲ್ಲ, ನಮಗೆ ಬುದ್ಧಿ ಇಲ್ಲ ಅಷ್ಟೇನೆ. ಇಲ್ಲ 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 ಸಾ, ಇವಾಗ ನಾವೇ ಮಾಡ್ತಾ ಇದೀವಿ ಸಾ. ಇದೊಂದೇ ಒಂದು ಕಿತ್ತ ಕ್ಷಮಿಸ್ಬಿಡಿ ಸಾ, ಇದೊಂದೇ ಒಂದು ಕಿತ್ತ ತಪ್ಪ ಆಯ್ತು ಸಾ. ಇನ್ನೊಂದು ಕಿತ್ತ ಹಿಂಗೆಲ್ಲ ಮಾಡಲ್ಲ ಸಾ. ಅರ್ಜೆಂಟಾಗಿ ಏನು ಮಾಡಬೇಕು ಗೊತ್ತಾಗಲಿಲ್ಲ ಸಾ, ಹೆಂಗೆ ಮಾಡಬೇಕು ಗೊತ್ತಾಗಲಿಲ್ಲ ಸಾ. ಉಪ್ಪಿನಕಾಯಿ ಟೆನ್ಷನ್ಗೆ ತಗೆ ನೀವು ಅರ್ಜೆಂಟಾಗಿ ಬೇರೆ ಬರ್ತೀವಿ ಅಂದ್ರೆ ಅಥವಾ ಉಪ್ಪಿನಕಾಯಿ ಡಬ್ಬನ ನೀವೇ ತಂದು ಕೊಟ್ಬಿಟ್ವಿ ಸಾ. ದಯವಿಟ್ಟು ಕ್ಷಮಿಸ್ಬಿಡಿ ಸಾ. ನಿಮ್ಮನ್ನ ಕ್ಷಮಿಸದ? ಹೋಗಿ ನಿಮ್ಮ ಹತ್ರ ವ್ಯವಹಾರ ಮಾಡಿದ್ವಲ್ಲ, ನನಗೂ ಇವನಿಗೂ ಬುದ್ಧಿ ಇಲ್ಲ, ನಾವು ಹೊಡ್ಕೋಬೇಕು. ಇಲ್ಲ ಸಾ, ಈ ಸಲ ನಾವೇ ಕೈಯಾರೆ ಮಾಡಿದ್ದೀವಿ ಸಾ, ಹಳ್ಳಿ ಸ್ಟೈಲಾಗೆ ಮಾಡಿದ್ದೀವಿ ಸಾ. ನೀವೇನು ಯೋಚನೆ ಮಾಡಲೇಬೇಡಿ ಸಾ. ಈ ಕಿತ ಮೋಸನೇ ಮಾಡೋಕ್ಕಿಲ್ಲ ಸಾ, ದಯವಿಟ್ಟು ಕ್ಷಮಿಸ್ಬಿಡಿ ಸಾ. ಇದೊಂದೇ ಒಂದು ಕಿತ ಕ್ಷಮಿಸ್ಬಿಡಿ ಸಾ, ತಪ್ಪಾಯ್ತು ಸಾ. ದಯವಿಟ್ಟು 50,000 ರೂಪಾಯಿ ಉಪ್ಪಿನಕಾಯಿ ಮಾಡ್ಬಿಟ್ಟು ರೆಡಿ ಮಾಡಿ ಇಕ್ಕಿದ್ದೀವಿ ಸಾ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಸಾ, ಪ್ಲೀಸ್ ಸಾ, ಇಲ್ಲ ಅಂತ ಹೇಳ್ಬೇಡಿ ಸಾ. 50,000 ರೂಪಾಯಿಗೆ ನೋಡಿ, ಈ ಸಲನೂ ಅದೇ ಥರ ಮೋಸ ಮಾಡ್ತೀರಾ ಏನೋ ನಮಗಂತೂ ಗೊತ್ತಿಲ್ಲ. ತಿರು ನಿಮ್ದೆಲ್ಲ ಇಸ್ಕೊಂಡು ಹೋಗಿ ತಿರ್ಗಲ್ಲಿ ಸೇಲ್ ಆಗಿದ್ದಂಗೆ ನಾವು ತಲೆಗಾಗಿ ಚುಚ್ಕೊಳ್ಳೋಣ. ನಿಮ್ಮಂಗೆ ಒಂದ್ಸಲ ಮೋಸ ಮಾಡಿದ್ದೀರಾ ಅಂತ ಗೊತ್ತಾದ್ಮೇಲೆ ಇನ್ನೊಂದ್ಸಲ ಯಾರು ನಂಬ್ತಾರೆ? ನೀವು ಮೋಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ದೀರಾ ಅಂತಲೇ ಅನ್ಕೊಳ್ಳೋದು, ಮೋಸ ಮಾಡಿಲ್ಲ ಅಂತ ಯಾರು ನಂಬೋಕ್ಕಾಗ್ತೈತೇನ್ರಿ? ಹಾಂ, ಒಳ್ಳೆ ಚೆನ್ನಾಗಿ ಇದು ಮಾಡ್ತಿರಲ್ರಿ ನೀವಂತೂ. ಸ್ವಲ್ಪನೂ ಕಾಮನ್ ಸೆನ್ಸ್ ಅದೇನೂ ಇಲ್ಲ ನಿಮ್ಗಂತೂ. ನಿಮ್ಮಂಥ ಜೊತೆ ವ್ಯವಹಾರ ಮಾಡ್ತೀವಲ್ಲ, ನಮಗೆ ಬುದ್ಧಿ ಇಲ್ಲ ಅಷ್ಟೇನೆ. ಸಾ ಪ್ಲೀಸ್ ಸಾ, ಕರ್ಬೇಡಿ ಸಾ. ಈ ಕಷ್ಟಪಟ್ಟು ಉಪ್ಪಿನಕಾಯಿ ಮಾಡ್ಬಿಟ್ಟಿದ್ದೀವಿ ಸಾ. ನಾವು ಈಗ ತಾನೇ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿಟ್ಬಿಟ್ಟು ಬಂದ್ವಿ ಸಾ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಸಾ, ಪ್ಲೀಸ್ ಸಾ. ನೋಡೋಣ, ಇದೊಂದು ಕಿತ ಲಾಸ್ಟ್ ಚಾನ್ಸು. ನೆಟ್ಟಿಗೆ ಏನೋ ಮಾಡಿರಲಿಲ್ಲ ಅಂತಂದರೆ ನಾವು ಗೊತ್ತಲ್ಲ, ಸುಮ್ಮನೆ ಅಂತೂ ಬಿಡಲ್ಲ ಅಷ್ಟೇನೆ. ನಿಮಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀವಿ. ನಡೀನಿ ಹೋಗೋಣ, ಬನ್ನಿ ಸಾ ಹೋಗೋಣ. ಸುಮ್ಮನೆ ಇವ್ರ ಹತ್ರ ಏನು ಮಾತಾಡೋದು, ಬಾ ಹೋಗೋಣ. ಸಾ ರೆಡಿ ಆಗೈತೆ, ನಾಳೆ ಬಂದು ತಗೊಂಡೋಗಿ ಸಾ. ಬೇಡ ಅಂತ ಅನ್ನೋಕ್ಕಿಲ್ಲ, ನಾಳೆ ಬನ್ನಿ ಸಾ. ಸರಿನಾ? ಎಲ್ಲ ರೆಡಿ ಆಗಿರ್ತದೆ, ನಾಳೆ ಸಂಜೆ ಹಂಗೆ ಬನ್ನಿ ಸಾ. ನೋಡೋಣ, ಏಯ್ ನಡಿ ಹೋಗೋಣ. ಅಯ್ಯೋ ಬಿಲ್ಲಾಲಿಗ್ಲ, ನೀವು ಏನೊಂದು ನ್ಯಾಯವಾಗಿ ಮಾಡೋಕ್ಕಿಲ್ವೇನ್ರಿ ನೀವು? ಹಾಂ, ಬೇರೆ ಅಂಗಡಿ ಉಪ್ಪಿನಕಾಯಿ ಕೊಂಡ್ಕೊಬಿಟ್ಟು ಬಂದು ಅವ್ರಿಗೆ ನೀವು ಮೋಸ ಮಾಡ್ತೀರಾ? ಯಾರೇ ನಂಬ್ತಾರೆ ವ್ಯವಹಾರದಾಗೆ ನಿಯತ್ತಾಗೆ ನ್ಯಾಯವಾಗಿರೋರ್ನೇ ನಂಬೋದು ಕಷ್ಟ. ಅಂತಂದ್ರೆ ನಿಮ್ಮ ಥರ ಅಲಾಲ್ ಟೋಪಿ ಆಟ ಆಡೋರ್ನ ಯಾರೇ ನಂಬ್ತಾರೆ? ಇಂಥ ಕೆಲಸ ಮಾಡೋದು ನಿಮಗೆ ಮಾನ ಮರುವಾದಿ ನಾಚಿಕೆ ಅನ್ನೋದು ಏನೂ ಇಲ್ವೇ? ಹಾಂ, ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ವೇ? ಇಂಥ ಕೆಲಸ ಮಾಡೋದು? ನನ್ನ ಹೆಸರೆಲ್ಲ ಕೆಡಿಸ್ತಿದ್ರಿ. ಊರಾಗ ಮೆಂಬರ್ ನಾನು, ಪಂಚಾಯತಿ ಮೆಂಬರು. ಒಂಚೂರು ಇಷ್ಟ ಗೊತ್ತಾಯಿತು ಅಂದರೆ ಊರು ತುಂಬ ಪ್ರಚಾರ ಮಾಡ್ಕೊಂಡ್ಬಿಟ್ಟು ಬರ್ತಾರೆ ಕಣ್ರಮ್ಮಿ. ಅಂತಂದ್ರೆ ಮರ್ವಾದಿ ಕಳೆದಿದ್ರೆ ನೀವು ಬಿಸ್ನೆಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಾನ ಮರ್ವಾದಿನಾಗ ಬದುಕೋದು ಮುಖ್ಯ ನನಗೆ. ಇಲ್ಲವೇ ಕೊಟ್ಟಿಲ್ವೇ ಜಮೀನ? ಹಾಂ, 3 ಎಕರೆ ಹೋಗಿ ಏನಾರು ಜಮೀನಾಗ ಉಳುಮೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿ ನಮ್ಮ ಪಿರಾಣ ತೆಗಿತೀರಾ ಬಂದ್ಬಿಟ್ಟು ಮೋಸ ಕಿಸ ಮಾಡ್ಬಿಟ್ಟು. ಹಾಂ, ನಿಮಗೆ ನಾಚಿಕೆ ಆಗ್ದಿರೋದು ಹೆಚ್ಚು ನಿಮ್ಗಂತೂ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಇಲ್ಲ ಅತ್ತೆ, ಬೇಕಂತ ಮಾಡಲಿಲ್ಲ ಅತ್ತೆ. ಮೊದಲನೇಕಿಂತ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಅವ್ರಿಗೆ ಹೆಂಗೆ ಸೇಲ್ ಮಾಡಬೇಕು ಅದೆಲ್ಲ ಕನ್ಫ್ಯೂಸ್ ಆಗ್ತಿತ್ತು ಅತ್ತೆ. ಅದಕ್ಕೆ ಅವ್ರು ಬೇರೆ ಸಡನ್ನಾಗಿ ಫೋನ್ ಮಾಡ್ಬಿಟ್ಟು ಬೇಕು ಒಂದು 25 kg ಬೇಕೇ ಬೇಕು ಅಂತೇಳ್ಬಿಟ್ಟು ಫೋನ್ ಹಾಕ್ಬಿಟ್ಟ. ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಗಲಿಲ್ಲ ಅತ್ತೆ. ಅದಕ್ಕೆ ನೀನು ಟೆನ್ಷನ್ಗೆ ಹೋಗ್ಬಿಟ್ಟು ಅಂಗಡಿನಾಗೆ ತಂದುಬಿಟ್ಟು ಮಾರಾಕ್ಬಿಟ್ವಿ ಅಷ್ಟೇ. ನೀನು ಲಾಭನೂ ಬಂತು. ಈಗ ಆಮೇಕಿಂದ ಅರ್ಥ ಆಯಿತು, ಹಂಗೆಲ್ಲ ಬೇರೆ ಮಾರಬಾರ್ದು ಅಂತ ಹೇಳ್ಬಿಟ್ಟು. ವಿಲೇಜ್ ಸ್ಟೈಲ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನೇನು ಮಾಡೋಕ್ಕೆ ಶುರು ಮಾಡ್ಕೊಂಡೆ. ಈಗ ನೋಡಿದ್ರೆ ಹಿಂಗೆ. ಇಲ್ಲ ಅತ್ತೆ, ನಿಜವಾಗೂ ನಾವಿನ ಮೇಲೆ ಸಂದಕ್ಕೆ ಮಾಡಿ ನಾವೇ ಸೇವಲ್ ಮಾಡ್ಕೊತೀವಿ ಹೇಳಿ. ಇನ್ನೊಂದ್ಕಿಂತ ಮನೆ ತನಕ ನಿಮಗೆಲ್ಲ ಟೆನ್ಷನ್ ತಗೊಬಿಟ್ಟು ಬರೋಕ್ಕಿಲ್ಲ. ತಪ್ಪಾಯ್ತತೆ, ಬೇಜಾರು ಮಾಡ್ಕೋಬೇಡಿ.
ಲೇ ನಿಮ್ಮಿಂದ ಯಾವತ್ತೇ ನಾನು ನೆಮ್ಮದಿಯಾಗಿದ್ದೀನಿ, ಯಾವತ್ತೇ ಖುಷಿಯಾಗಿದ್ದೀನಿ ನಿಮ್ಮಿಂದ. ಯಾವಾಗೂ ಟೆನ್ಷನ್ ಅದೇನು ಸೊಸೆಯರು ಅದೇನು ಕತೆನೋ ಯವ್ವ. ನನಗಂತೂ ಅಮ್ಮನೇಗಿರೋ ಅಂಥ ಸೊಸೆಗಳಂತೂ ಎಲ್ಲಿ ಹುಡಿಕೊಂಡು ಹೋದ್ರೂ ಇಲ್ಲ. ಹುಡಿಕೊಂಡು ಹೋದ್ರೂ ಸಿಗಕ್ಕಿಲ್ಲ. ಅಯ್ಯಪ್ಪ, ಈ ನಿಮ್ಮ ಕತೆಗೆ ಹೋದ್ರೆ ನನ್ನ ಕತೆ ಅಷ್ಟೇನೇ. ಅಯ್ಯೋ ಕರ್ಮುವೆ, ಹೋಗಿ ಹೋಗಿ ಎಂಥವ್ರನ್ನ ಮನೆಗೆ ಸೊಸೆಯಾಗಿ ಕರ್ಕೊಂಬಿಟ್ಟು ಬಂದ್ಬಿಟ್ಟೆ. ಮೂರು ಕಾಸು ಮರುವಾದಿ ಕಳೀತಿರಲ್ಲೇ. ಲೇ ಅವಳಂತೂ ಓಡ್ ಬಂದು ಮದುವೆ ಮಾಡ್ಕೊಂಡವಳಲ್ಲೇ ಪ್ರೇಮಿ. ನಿನ್ಗೇನಾಗೈತೆ? ಇಲ್ಲ ನಮ್ಮ ಅತ್ತೆ ಮುರುವಾದಿ ಉಳಿಸ್ಬೇಕು, ಮನೆತನದ ಮುರುವಾದಿ ಉಳಿಸ್ಬೇಕು ಅಂತ ನಿಂಗೆ ಅನ್ಸೋದೇ ಇಲ್ವೇನು? ನಿನಗೆ ನಾಚಿಕೆ ಹಾಕಿಲ್ವಾ? ದೊಡ್ಡ ಸೊಸೆ ಆಗಿದ್ಕೊಂಡು ನಿನಗೆ? ಥೂ. ಅಲ್ಲ, ಉಪ್ಪಿನಕಾಯಿನೋ ಹಿಂಗೆ ಕಂಡಿಡ್ದು ಉಗಿತಾರೆ ಅಂತ ನಂಗೆ ದೇವ್ರನೇ ಗೊತ್ತಿರಲಿಲ್ಲ. ಹಿಂಗೆ ಎಲ್ಲ ಉಗ್ಯಾಕಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಆ ನೋಡಿ ಹಂಗೆ ಕಂಡಿಡ್ದು ಬಿಡ್ತಾರಲ್ವ, ಏನು ಸಾಮಾನ್ಯದಾರಲ್ಲ ಬಿಡು. ಪಟ 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 ಕಂಡಿಡ್ದು ಬಿಡ್ತಾರೆ. ಯಪ್ಪ ದೇವ್ರೆ. ಬಿಡು, ಇನ್ನೊಂದು ಕಿತ್ತ ಇಂಥ ತೆಪ್ಪು ಏನುವೆ ಮಾಡೋದೇ ನೀ ಬೇಡ. ಯಾಕೆ ಬೇಕು ಹಿಂಗೆ ತಗ್ಲಾಕಂತೀವಿ ಅಂತ ಗೊತ್ತಾದ್ಮೇಲೂ ತೆಪ್ಪು ಮಾಡ್ಕೊಂಡು ಕುಂತ್ಕೊಳಕ್ಕಾಯ್ತದ ಹೇಳು? ಯಪ್ಪ, ತೆಪ್ಪೆ ಮಾಡಬಾರ್ದು ಇನ್ನೊಂದು ಕಿತ್ತ. ಸರಿ ಇಲ್ಲ, ಎಲ್ಲ ಕಂಡಿಡ್ದು ಬಿಡ್ತಾರೆ ಇವಾಗಂತೂ. ಹೆಂಗನ ಮಾಡಿ ನಾವೇನೇ ಇನ್ನು ಮೇಲೆ ಕಷ್ಟಪಟ್ಟೆ ನೀನು ಮಾಡೋಣ ಬಾ. ಇನ್ನು ಏನು ಮಾಡೋಕ್ಕಾಗಕ್ಕಿಲ್ಲ. ಇನ್ನು ಸುಮ್ಮನೆ ನೀಯ ಬಾ. ಇನ್ನು ಹೆಂಗಿದ್ರು ಮಾಡಿರ್ದೀವಲ್ಲ, ನಾಳೆಗೆ ಮುಗ್ದೋಗ್ತೈತಲ್ಲ. ಅವ್ರ ಕೈ ಕಾಲು ಹಿಡ್ಕೊಂಡು ತೆಪ್ಪಾಯ್ತು ಅಂತ ಕೇಳಿ ಇವನು ಒಂದು ಮಾಡಿದ್ರಾಯ್ತು. ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಅದೇ ಮತ್ತೆ ಯಾಕೆ ಬೇಕಪ್ಪ ಸುಮ್ಕೆನೇ ಹಂಗೆ ಮಾಡೋಣ ಬಿಡು. ಸರಿ ಆಯಿತು.